ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾಳೆ ತಾರೀಕು 29, ನಾಳೆ ಗುರುಪೂರ್ಣಿಮೆ. ಸೊ ಗುರುಪೂರ್ಣಿಮೆ ನಿಮಿತ್ತ ಒಂದು ರೀಡಿಂಗ್ ಮಾಡಿ ನೋಡೋಣ. ಇದು ನಿಮ್ಮ ಗುರುವಿನ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜು ಅಂತಂತ ಅಂದ್ಕೊಡ್ರಿ. ಅದೇನೆಂದರೆ, ಕರೆಂಟ್ ಪರಿಸ್ಥಿತಿಯೊಳಗೆ ನಿಮಗೆ ಏನಾದರೂ ಸಮಸ್ಯೆ ಇದೆನಾ, ತಮ್ಮ ಕೈಯಿಂದ ಏನಾದರೂ ತಪ್ಪಾಗಿದೆನಾ, ಅದಕ್ಕಾಗಿ ಪರಿಹಾರ ಏನು, ತಾವು ಅದಕ್ಕಾಗಿ ಏನು ಪರಿಹಾರ ಕಂಡುಕೋಬಹುದು ಅಂತ ಅನ್ನೋದನ್ನು ಇವತ್ತು ನಿಮ್ಮ ಗುರುವಿನ ಮೂಲಕ ಬರ್ತಾ ಇರುವಂಥ ಸಂದೇಶ ಅಂಥೇಳಿ ತಿಳ್ಕೊಡ್ರಿ. ಓಕೆ, ನಾನಿಲ್ಲಿ 2 ಫೈಲ್ ಇಟ್ಟಿದ್ದೀನಿ, ತಾವು ಚೂಸ್ ಮಾಡಿಕೊಡ್ರಿ ಯಾವುದು ಬೇಕು ಅಂತಂದು ಹೇಳಿ. ಸೊ ವಿಲ್ ಚೆಕ್ ಫಸ್ಟ್ ಫೈಲ್. ಗುರುಪೂರ್ಣಿಮೆ ಬದಲಾಗಿ ಭಾಳ ಮಂದಿಗೆ ಈಗೆಲ್ಲ ಗೊತ್ತೈತೆ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮೇಲೆ ಅದು ಒಂಥರ ಫ್ಲಡ್ ಬಂದೈತಿ. ಸೊ ಜನರಿಗೆ ಸಾಕಾಗೋಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗ್ತೈತಿ. ತಮಗೇನಾದರೂ ಗುರ್ತಿರದೇ ಹೋದರೂ ನಾಳೆ ಯಾವುದಾದ್ರೂ ಮಠಕ್ಕೆ ಹೋಗ್ರಿ, ಎಲ್ಲಾದರೂ ಗುರುವಿನ ಹತ್ರ ಹೋಗ್ರಿ, ಅವ್ರ ಹತ್ರ ಆಶೀರ್ವಾದ ತೊಗೊಡ್ರಿ. ತಮ್ಮ ಗುರುಗಳು ಶರೀರದಲ್ಲಿ ಇರಲಿಲ್ಲ ಅಂತಂದ್ರೆ ಅವ್ರು ನೆನೆಸ್ಕೊಡ್ರಿ, ಧ್ಯಾನ ಮಾಡಿರಿ, ಜಪ ಮಾಡಿರಿ. ನಿಮ್ಮ ಗುರುವಿನ ಹೆಸರಲ್ಲೇ ಜಾಸ್ತಿ ಧ್ಯಾನ ಮಾಡಿರಿ, ಜಾಸ್ತಿ ಜಪ ಮಾಡಿರಿ. ಸೊ ಈಗ ಕರೆಂಟ್ ಸ್ಥಿತಿ ಏನಿದೆ ಅಂಥೇಳಿ ನೋಡೋಣ. ಓಕೆ, ನೋಡಿ, 4 ಆಫ್ ಸೋರ್ಡ್ಸ್ ಇದೆ, ಪೇಜ್ ಆಫ್ ಸೋರ್ಡ್ಸ್ ಇದೆ, ಓಕೆ. ಪೇಜ್ ಆಫ್ ಸೋರ್ಡ್ಸ್, 2 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ಸೋರ್ಡ್ಸ್ ಇದೆ. ಓಕೆ, ಸದ್ಯದ ಪರಿಸ್ಥಿತಿಯಲ್ಲಿ ಇದು ನಡೆಯುತ್ತಾ ಇರುವಂಥ ಪರಿಸ್ಥಿತಿ. ವೀಲ್ ಆಫ್ ಫಾರ್ಚೂನ್ ಇದೆ ಇಲ್ಲಿ ಕೆಳಗಡೆ. ಓಕೆ, ಸೊ ಈ ಸಿಚುವೇಶನ್ ಮೊದಲು ಏನೈತಿ ಅಂತಂದು ಹೇಳಿ ನೋಡೋಣ ನಾವು ಇದನ್ನು. ಓಕೆ, ಅದಕ್ಕೆ ತಮ್ಮಿಂದ ಏನಾದರೂ ಇದಕ್ಕೆ ತಪ್ಪಾಗಿದೆನಾ ಅಂತಂದು ಹೇಳಿ, ಮತ್ತು ಇದಕ್ಕೆ ಪರಿಹಾರ ಏನು ಅಂಥೇಳಿ ನೋಡೋಣ. ನೋಡಿ, ಕೂಲಂಕಷವಾಗಿ ಇದನ್ನು ವಿಚಾರ ಮಾಡಿದ್ವಿ ಅಂತ ಇಟ್ಕೋರಿ. ಒಂದು 4 ಕಾರ್ಡ್ಸ್. ಓಕೆ, ಈ 4 ಕಾರ್ಡ್ಸ್ ಏನು ಹೇಳ್ತಾ ಗೊತ್ತೈತಿ, ಇವು ನಮಗಾಗಿ ನಾವೇ ಮಾಡ್ಕೊಂಡಂಥ ಪ್ರಾಬ್ಲಮ್ಸ್. ಇಲ್ಲೇನು ತೋರಿಸತ್ತೆ ನೋಡ್ರಿ, ವೀಲ್ ಆಫ್ ಫಾರ್ಚೂನ್. ಒಂದು ಹೊಸ ಬಿಗಿನಿಂಗ್ ಐತಿ. ಇದಕ್ಕೆ 10 ನಂಬರ್ ಅಂತಂದ್ರೆ 1 ನಂಬರ್, ಒಂದು ಹೊಸ ಬಿಗಿನಿಂಗ್ ಐತಿ. ಬಟ್ ಹೆಂಗೆ ಅಂತಂದ್ರೆ ಇಟ್ಸ್ ಎ ಟೈಮ್ ಟೇಕಿಂಗ್ ಪ್ರೊಸೆಸ್. ಯಾಕೆ ಗೊತ್ತಾ, ಇದು ಏನೇ ಇದ್ದರೂ ಇದು ನಿಮಗೆ ಸಂಬಂಧಪಟ್ಟಂಥದ್ದು, ಇದು ಪುರುಷಾರ್ಥಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ನೀವು ಕೆಲಸ ಮಾಡ್ಬೇಕು. ಇದ್ರ ಬದಲಾಗಿ ದೇವರು ಏನೂ ಮಾಡೋಂಗಿಲ್ಲ, ಅಥವಾ ನಿಮ್ಮ ಸಲ ನೇಚರ್ ಏನೂ ಮಾಡೋಂಗಿಲ್ಲ. ಹೆಂಗೆ ಅಂತಂತಂದ್ರೆ, ರಿಸೀವರ್ ಶುಡ್ ಬಿ ರೆಡಿ. ರಿಸೀವರ್ ಒಂದು ವೇಳೆ ರೆಡಿ ಇದ್ದ ಅಂತಂತ ಇಟ್ಕೊಡ್ರಿ. ನಾನು ಏನಾರು ಕೊಡಕತ್ತಾಗ ನೀವು ತೊಗೊಳಕ್ಕೆ ರೆಡಿ ಇದ್ರೆ ಅದನ್ನು ಕೊಟ್ಟದಕ್ಕೆ ಅರ್ಥ. ಅಥವಾ ನೀವು ಬೇಡ ಅಂತಂತಂದ್ರೆ ವಿಷಯ ಅಲ್ಲಿಗೆ ನಿಂತು ಬಿಡ್ತೈತಿ. ಸೊ ನಿಮಗೆ ನೇಚರ್ ಏನು ತಿಳಿಸಿ ಹೇಳ್ತೈತಿ ಅಂತಂತಂದ್ರೆ, ಇವತ್ತು ಪೇಜ್ ಆಫ್ ಸೋರ್ಸದ ಎನರ್ಜಿ ಏನು ಹೇಳ್ತೈತಿ, ಸಿ ಯು ಆರ್ ಅ ವೆರಿ ಕ್ಯೂರಿಯಸ್ ಪರ್ಸನ್. ಆದರೆ ಹೆಂಗೆ ಅಂತಂದ್ರೆ, ನಿರ್ಣಾಯಕ ಶಕ್ತಿ ಇಲ್ಲ. ಗಡಿಬಿಡಿ ಒಳಗೆ ಇರ್ತೀರಿ ನೀವು. ಬರೀ ಸಣ್ಣವ್ರಿಗೇ ಇದು ಸಂಬಂಧಪಟ್ಟದ್ದು ಅಂತಂತಲ್ಲ, ವಯಸ್ಸಾದ್ಮೇಲೂ ಕೆಲವರು ಹಂಗೆ ಮಾಡ್ತಿರ್ತಾರೆ. ಅಂದ್ರೆ ಅವರಿಗೆ ನಿರ್ಣಾಯಕ ಶಕ್ತಿ ಕಡಿಮೆ ಇರ್ತೈತಿ. ಸರಿ ಯಾವುದು ತಪ್ಪು ಯಾವುದು ಅಂತಂದು ಹೇಳಿ ವಿಚಾರ ಮಾಡೋಂಗಿಲ್ಲ. ಅಥವಾ ಲಾಂಗ್ ಟರ್ಮದ್ದು ಏನೋ ವಿಚಾರ ಮಾಡೋಂಗಿಲ್ಲ ಅವರು. ಅವ್ರಿಗೆ ಹೆಂಗೆ ಅಂತಂತಂದ್ರೆ ಆತುರವಾಗಿ ನಿರ್ಣಯ ತೊಗೋತಿರ್ತಾರೆ. ನಿರ್ಣಯ ತೊಗೊಳ್ಳೋದು, ಮುಗಿಸ್ಬೀಳೋದು, ನಾನು ಹಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತಂದು ಹೇಳಿ ವಿಚಾರ ಮಾಡೋದು. ನೋಡಿರಿ, ಯಾರ ಲೈಫೂ ಸರಿ ಇರೋಂಗಿಲ್ಲ. ನಿಮ್ಮ ಸುತ್ತಮುತ್ತ ಒಂದಿಲ್ಲ ಒಂದು ಮಿಸ್ಟ್ರೀಸ್ ಇದ್ದೇ ಇರ್ತಾವೆ. ಬೆಕ್ ಏನು ಹೇಳ್ತೈತಿ ಅಂದರೆ ಮಿಸ್ಟ್ರೀಸ್ ಹೇಳ್ತೈತಿ, ನಮ್ಮ ಕಣ್ಣಿಗೆ ಕಾಣಲಾರದ ವಿಷಯಗಳನ್ನು ಹೇಳ್ತೈತಿ. ಅದರ ಬದಲಾಗಿ ಸ್ವಲ್ಪ ವಿಚಾರ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಅಂದರೆ ಗಡಿಬಿಡಿ ಏನು ಮಾಡ್ತಿರ್ತಿರಲ್ಲ, ಅದನ್ನು ಗಡಿಬಿಡಿ ಮಾಡೋದನ್ನು ಬಿಡಬೇಕು. ಒಂಚೂರು ಸ್ವಲ್ಪ ಸಮಾಧಾನ ಇರಬೇಕು ಮನುಷ್ಯ. ಯಾರೇನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟರೆ ಮಾಡಿದರೆ ಸಿಗ್ನೇಚರ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂತಂದರೆ, ನೋಡಿರಿ, ಲೋಕಾರೂಢಿಯೊಳಗೆ ಇವನ್ನೆಲ್ಲ ವಿಷಯ ಆಗೇ ಆಗ್ತಿರ್ತಾವೆ. ನನಗೆ ಅನ್ಸೋ ಮಟ್ಟಿಗೆ ನೀವು ಅದ್ರ ಬದಲಾಗಿ ವಿಚಾರ ಮಾಡೋಂಗಿಲ್ಲ, ಗಡಿಬಿಡಿಲೇ ನಿರ್ಣಯ ತೊಗೋತೀರಿ. ಅಥವಾ ಹೆಂಗೆ ಅಂತಂತಂದ್ರೆ ಇಮೋಷ್ನಲ್ ಆಗೋದು, ಪ್ರಾಕ್ಟಿಕಲಿಟಿ ಕಡಿಮೆ, ಆ ಥರದ ವಿಚಾರ. ಅಂದರೆ ಜೀವನದ ಬದಲಾಗಿ ಗಂಭೀರತೆ ಇಲ್ಲ. ಯಾವುದಾದ್ರೂ ಕೋರ್ಸ್ ಏನಾದರೂ ಈಗ ಎನ್ರೋಲ್ ಮಾಡಬೇಕು ಅಂತ ನೀವು ಏನಾದರೂ ಈಗ ಇಷ್ಟಪಟ್ಟಿದ್ರೆ ಮಾಡಿದರೆ, ನೀವು ಯಾರಾದರೂ ಅದನ್ನು ಜಾಸ್ತಿ ಚೆನ್ನಾಗಿ ಬಲ್ಲವರಿದ್ದರೆ ನೀವು ಅವ್ರ ಕಡೆ ಹೋಗಿ ಅವ್ರ ಕಡೆಯಿಂದ ಕೆಲವೊಂದಿಷ್ಟು ವಿಷಯಗಳನ್ನ ತೊಗೊರಿ, ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ತೊಗೊಳ್ರಿ. ಯಾವುದೇ ವಿಷಯಕ್ಕೂ ಗಡಿಬಿಡಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇಲ್ಲಿ ಹೆಂಗೆ ಅಂತಂತಂದ್ರೆ, ವಯಸ್ಸಾಗಿದ್ರೂ ಸಹಿತ ಬುದ್ಧಿ ಮಾತ್ರ ಸಣ್ಣ ಹುಡುಗರಂಗನೇ ಇರ್ತೈತಿ ರೀ.
ಸೊ ಕಮ್ಯುನಿಕೇಟ್ ಪ್ರಾಪರ್ ಹಂಗೆ ಮಾಡಿರಿ ಅಂತಿದ್ರ ಅರ್ಥ. ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡೋಕೆ ಕಲೀರಿ. ಆಮೇಲೆ ಮಾನಸಿಕ ಪ್ರಬುದ್ಧತೆ ಇರಬೇಕು ಅಥವಾ ಇನ್ಮೇಲೆ ಬರಬೇಕು. ಓಕೆ, ಕೆಲವೊಂದಿಷ್ಟು ಮಂದಿಗೆ ಇದಿದೆ ನೋಡಿರಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಏನು ಹೇಳಕತ್ತಾರ ಅಂತಾರೆ, ಫ್ಯಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಬೇಕು. ಈಗ ಈ ಅಮ್ಮ ನೋಡ್ರಿ ಅಲ್ಲಿ ಗುರಿ ಇಡಾಕತ್ತಾಳ, ಬಟ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ. ಕಣ್ಣಿಗೆ ನಾವು ಯಾವಾಗಿದ್ರೂ ಪಟ್ಟಿ ಕಟ್ಕೊಂಡು ಅಥವಾ ನಮ್ಮ ಸುತ್ತಮುತ್ತ ಏನಾಗಕತ್ತೈತಿ ಅಂತಂದು ಹೇಳಿ ಅದನ್ನು ನಾನು ಅಬ್ಸರ್ವ್ ಮಾಡಲಾರ್ದ ಏನಾದರೂ ನಾವು ವಿಷಯವನ್ನು ಸಾಧಿಸ್ಬೋದಾ? ನೀವೇ ವಿಚಾರ ಮಾಡಿರಿ. ಎಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಇದು ಜಗತ್ತು. ನಿಮ್ಮ ಸುತ್ತಮುತ್ತ ಜನ ಎಂಥವ್ರು ಇರ್ತಾರೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ಪರಿಸ್ಥಿತಿ ಹೆಂಗಿರ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದನ್ನು ಫ್ಯಾಕ್ಟ್ ಬೇಸಿಸ್ ಮೇಲೆ ನೋಡ್ಬೇಕು. ಫ್ಯಾಕ್ಟ್ ಬೇಸಿಸ್ ಮೇಲೆ ನೋಡಬೇಕು ಅಂತಂತಂದ್ರೆ ಮನುಷ್ಯಗೆ ಧೈರ್ಯ ಬೇಕು. ಯಾಕಂದರೆ ಸತ್ಯವನ್ನು ಒಪ್ಕೊಳ್ಳೋದು ಅಷ್ಟು ಹಗರಲ್ಲ. ಧೈರ್ಯ ಇರಬೇಕು. ಓ ಇದು ಹಿಂಗೆ ಅಂತಂದು ಹೇಳಿ ಗೊತ್ತಾತಂತಂತಂದ್ರೆ ಅದ್ರ ಮೇಲೆ ಕೆಲಸ ಮಾಡಕ್ಕೆ ಬರಬೇಕು ಮನುಷ್ಯಾಗ. ಇದೇನು ಹೇಳ್ತೈತಿ ಅಂದ್ರೆ, ಮೈಂಡ್ ಮತ್ತು ಹಾರ್ಟನ್ನು ಇನ್ ಬಿಟ್ವೀನ್ ಒಂದು ಕಾನ್ಫ್ಲಿಕ್ಟ್, ಅಂದ್ರ ಟಗ್ ಆಫ್ ವಾರ್. ಒಂದಿಷ್ಟು ಈ ಕಡೆ ಜಗ್ತೈತೆ, ಒಂದಿಷ್ಟು ಈ ಕಡೆ ಜಗ್ತೈತೆ. ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಿಲ್ಲ. ಈ ಥರದ್ದು ನೀವು ನೇಚರ್ ಒಂದು ವೇಳೆ ಇತ್ತು ಅಂತಂದ್ರೆ ನೀವು ನ್ಯಾಚುರಲಿ ಹಿಂಗೆ ಇರ್ತೀರಿ. ಯಾಕಂದ್ರೆ ಯಾವಾಗಿದ್ರೂ ನಿಮಗೆ 2 ಚಾಯ್ಸಸ್ ಇರ್ತಾವೆ, ಅಥವಾ ಡ್ಯುಯಲ್ ಪರ್ಸ್ನಾಲಿಟಿ ಅಂತಂದ್ರೆ ಯಾವಾಗಿದ್ರೂ 50% ಚೂಸ್ ಮಾಡೋದು. ಮಾಡಲೇಬೇಡ ಅಂತೇಳಿ 10 ಮಂದಿನ ಕೇಳೋದು. ಸೊ ಇದಕ್ಕೆಲ್ಲ ಏನಂತಂತಂದ್ರೆ ಮಾನಸಿಕ ಪ್ರಬುದ್ಧತೆಯ ಕಡೆಗೆ ಬೆಳವಣಿಗೆ ಆಗಬೇಕು ನಿಮ್ಮ ಜೀವನದಲ್ಲಿ. ನೋಡಿರಿ, ಆ ಥರದ ಜೀವನದಲ್ಲಿ ಆಗಬೇಕು ಅಂತಂದರೆ ನೀವು ಈ ಕಣ್ಣಿಗೆ ಕಟ್ಕೊಂಡದ್ದು ಪಟ್ಟಿ ಮೊದಲು ತೆಗೀರಿ. ಆಮೇಲೆ ನೀವು ಏನು ಪೆಂಡಿಂಗ್ ಕೆಲಸ ಅದಾವಲ್ಲ, ಪೆಂಡಿಂಗ್ ಕೆಲಸ ಮಾಡೋದು ಬರ್ರಿ. ಇದನ್ನು ಹೇಳ್ತೈತೆ, ಕೆಲಸ ಪೆಂಡಿಂಗ್ ಇಡೋದು. ಪೆಂಡಿಂಗ್ ವಿಷಯ ಕಡೆ ಲಕ್ಷಣ ಕೊಡೋಂಗಿಲ್ಲ ಒಟ್ಟು. ಮತ್ತು ಹೆಂಗಾಕೈತಿ, ಪೆಂಡಿಂಗ್ ವಿಷಯ ಜಾಸ್ತಿ ಇತ್ತು ಅಂತಂದ್ರೆ ಅದೇ ಒಂದಿನ ಹೊರಗೆ ಆಗ್ತದೆ ನಮಗೆ. ಸೊ ಹೆಂಗಂತಂದ್ರೆ ಸ್ಟಾಕ್ ಕ್ಲಿಯರೆನ್ಸ್ ಇರಬೇಕು ಯಾವಾಗಿದ್ರು, ಅದು ಯಾವುದೇ ವಿಷಯ ಇರಲಿ. ಈ ಥರದ ಬುದ್ಧಿಮಟ್ಟವನ್ನು ಬೆಳೆಸ್ಕೊಡ್ರಿ ಅಂತ ಹೇಳಕತ್ತಾರೆ. ಸೊ ಇದ್ರ ಸಲುವಾಗಿ ಏನು ಅಂತಂದ್ರೆ 4 ಆಫ್ ಸೋರ್ಸ್ ಏನು ಹೇಳ್ತೈತಿ, ಯು ಆರ್ ಇನ್ ನೀಡ್ ಆಫ್ ಅ ರೆಸ್ಟ್. ಯಾವಾಗಿದ್ರೂ ಫ್ರೆಶ್ ವಿಷಯಗಳು ನಮ್ಮ ತಲೆಯೊಳಗೆ ಬರೋಕೆ, ಯಾವುದಾದ್ರೂ ಫ್ರೆಶ್ ವಿಷಯಗಳ ಮೇಲೆ ನಾವು ಕೆಲಸ ಮಾಡೋಕೆ, ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ನಾವು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕಂತನ್ರಿ, ಅವಾಗ ಏನಂತಂದ್ರೆ 4 ಆಫ್ ಸೋರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಟ್ ಇಂಪಾರ್ಟೆಂಟ್. ಈಗ ಬರೀ ದೈನಂದಿನ ಜೀವನದಲ್ಲಿ ಅಂತಂತಲ್ಲ, ಆಧ್ಯಾತ್ಮಿಕ ಜೀವನದೊಳಗೂ ಅದನ್ನು ನೋಡ್ಬೋದು ನಾವು. ಅದು ಹೆಂಗಂತಂದ್ರೆ, ಈಗ ನೋಡಿರಿ, ಎಷ್ಟೋ ಸರ್ತೆ ನಾನು ಪೂಜೆ ಮಾಡ್ತಿರ್ತೀನಿ, ನಾನು ರಾತ್ರಿ ಹೇಳ್ತೀನಿ, ಆ ಟೈಮಿಗೆ ನನಗೆ ಸರಿ ಹಿಂಗೆ ನಿದ್ದೆ ಆಗಿರಂಗಿಲ್ಲ, ನನಗೆ ಆಮೇಲೂ ನಿದ್ದೆ ಆಗಿಲ್ಲ, ನನಗೆ ಫುಲ್ ಡೇನೂ ನಿದ್ದೆ ಬರೋಂಗಿಲ್ಲ. ಆಯಿತಾ, ಅದನ್ನು ಎಷ್ಟು ದಿವಸ ಸಂಕಲ್ಪ ತೊಗೊಂಡಿದ್ದೀನೋ ಅಷ್ಟು ದಿನ ಅದನ್ನು ಮಾಡಿ ಮುಗಿಸಿರ್ತೇನೆ. ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ನಾ ಮತ್ತೆ ಆ ಸಂಕಲ್ಪ ಮುಗಿದು 2ನೇ ದಿನ ಮತ್ತೆ ಅದನ್ನು ಸಂಕಲ್ಪಕ್ಕೆ ನಾ ತೊಗೊಳಂಗಿಲ್ಲ. ಅದನ್ನು ನಾವು ಹೇಳ್ತಿರ್ತೇವೆ, ನಿಮ್ಗೆ ಆ ಸಂಕಲ್ಪ ಮುಗಿದ ಮೇಲೆ ಒಂದು 4 ದಿನ ರೆಸ್ಟ್ ಮಾಡಿರಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತಂದು ಹೇಳಿ. ಎದ್ರ ಸಲುವಾಗಿ ಗೊತ್ತಾ, ಮನುಷ್ಯಾಗ ಮೆಂಟಲ್ ರೆಸ್ಟ್ ಬೇಕು. ನಾವು ಏನಕ್ಕೆ ಕೆಲಸ ಮಾಡ್ತಿರ್ತೀವಲ್ಲ, ಜಪ ತಪ ಅಂತಂದ್ರೆ ಹೆಂಗೆ ರಿಪಿಟೇಟಿವ್ ಟಾಸ್ಕನ್ನು ಮಾಡೋದು, ಹೊಸದಂತೇನು ಇರೋಂಗಿಲ್ಲ. ಈಗ ಗಡಿ ನೀವು ಮಂದಿ ಎಲ್ಲ ಕೇಳ್ತೀರಿ, ನಾ ಆ ಕೆಲಸ ಮಾಡಾಕತ್ತೇನೆ ರೀ, ನನಗೊಂದು ಮಂತ್ರ ಕೊಡ್ರಿ, ನಾ ಈ ಕೆಲಸ ಮಾಡಾಕತ್ತೇನೆ ರೀ, ನನಗೊಂದು ಮಂತ್ರ ಕೊಡ್ರಿ. ಅವು ಆ್ಯಕ್ಚುಲಿ ಅವು ಈ ಬೇಸ್ಲೆಸ್ ಅವೆಲ್ಲ. ನಿಮಗೆ ರೋಳು ನಿಮಗೆ ಯಾವುದು ಮಂತ್ರ ಕೊಟ್ಟಿರ್ತಾರಲ್ಲ, ಅದೇ ಮಂತ್ರನ ಮತ್ತೆ ಸಂಕಲ್ಪ ತೊಗೊಂಡು ಮಾಡೋದು. ಅದನ್ನು ಅದು ಒಂದಿನ ಮಾಡಿ ಅದು ಹೆಂಗಾಕತಿ ಅಂತಂದ್ರೆ ಅದು ಸಿದ್ಧ ಆಕತಿ. ನಿಮ್ಮದು ಮಂತ್ರ ಸಿದ್ಧ ಆಕತ್ತಲ್ಲ, ಆ ಮಂತ್ರದಿಂದ ನಿಮಗೆ ಕೆಲಸ ತೊಗೊಳಕ್ಕೆ ಬರ್ತೈತಿ. ಗಡಿ ಊಟ ಬೈಟ್ ಬೇರೆ ಮಂತ್ರ ತೊಗೊಂಡು ಮಾಡೋದು ಅದು ಏನೂ ಇಲ್ಲ, ಸುಮ್ಮನೆ ಟೈಮ್ ಪಾಸ್. ಅದು ಎಲ್ಲ ಕಡೆ ಎನರ್ಜಿ ಹರಿದು ಹೋಗ್ಬಿಟ್ಟಿರ್ತೈತೆ ಆ ಟೈಮ್ದೊಳಗೆ, ಒಂದೂ ಕೆಲಸ ಆಗೋದಿಲ್ಲ ನಿಮ್ಮದು. ಅದಕ್ಕೆ ನಿಮ್ಮ ಗುರುಗಳು ಏನು ಹೇಳಕತ್ತಾರ ಅಂತಂದ್ರೆ, ಏನು ಮಂತ್ರ ಕೊಟ್ಟಿರ್ತೈತಲ್ಲ ಅದನ್ನು ಮಂತ್ರ ಮಾಡಿರಿ. ಅದೇ ಮಂತ್ರನ ಸಂಕಲ್ಪ ತೊಗೊಳ್ದು ಮಾಡೋದು. ಅದೇ ಮಂತ್ರದ ಮೇಲೆ ಬೇರೆ ಥರದ ಟ್ರಯಲ್ ಮಾಡೋದು. ಅಂದ್ರೆ ನಿಮಗೆ ಆ ಮಂತ್ರ ಸಿದ್ಧ ಆಗಬೇಕು. ಆಮೇಲೆ ಸಣ್ಣ ಪುಟ್ಟ ಮಾತಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜಗತ್ತಿನೊಳಗೆ ನಾವು ಏನು ಬಯಸಿದ್ದೆಲ್ಲ ನಮಗೂ ಸಿಕ್ಕಿಲ್ಲ, ಬೇರೆದವ್ರಿಗೂ ಸಿಗಂಗಿಲ್ಲ, ಮತ್ತು ಯಾರು ದೇವತೆಗಳಿಗೂ ಸಿಕ್ಕಿಲ್ಲ. ಇದು ನಿಜವಾಗಿ ಇದು ಸತ್ಯ. ಹೆಂಗಿರ್ತೈತಿ ಅಂದ್ರೆ, ಲೈಫ್ ಹೆಂಗೆ ಬರ್ತದೆ ಹೆಂಗೆ ಎಕ್ಸೆಪ್ಟ್ ಮಾಡಬೇಕು. ಈಗ ಹೆಂಗೈತಿ ಅಂತಂತಂದ್ರೆ, ಈಗ ನಿಮ್ಗೆ ಸಣ್ಣ ಪುಟ್ಟ ಮಾತಿಗೆ ಬೇಜಾರಾಗ್ತಿರ್ತೈತಿ. ಬೇಜಾರಾಯ್ತು ಅಂತಂತಂದ್ರೆ ಹೆಂಗಂತಂದ್ರೆ, ನೀವು ಟ್ರ್ಯಾಕ್ ಬಿಟ್ಟು ಕೆಳಗೆ ಇಳಿತೀರಿ. ಬಹುತೇಕ ಜಪ ಮಾಡಂಗಿಲ್ಲ, ನಾನು ಅದನ್ನು ಮಾಡಂಗಿಲ್ಲ, ನಾನು ಇದನ್ನು ಮಾಡಂಗಿಲ್ಲ. ನಾ ಭಾಳ ಮಂದಿ ನೋಡಿ, ನನಗೆ ಯಾಕೋ ಬೇಸರ ಆತ್ರಿ, ನಂಗೆ ಸಿಟ್ಟು ಬಂತ್ರಿ, ನಾ ಹೇಳಿದ ಕೆಲಸ ಆಗಲಿಲ್ಲ ರೀ, ಅದಕ್ಕೆ ನಾ ಜಪ ಮಾಡೋದು ಬಿಟ್ನಿರಿ ಅಂತ. ಇವೆಲ್ಲ ಏನು, ಅದಕ್ಕೇನೂ ಅರ್ಥನೇ ಇಲ್ಲ. ಅದಕ್ಕೆ ನೋಡಿರಿ, ಇಲ್ಲಿ ಏನೈತಿ ಅಂತಂತಾರೆ,
ಯಾವುದೇ ಒಂದು ವಿಷಯವನ್ನು ನಾವು ಬಿಡಬೇಕು ಅಂತಂತಂದ್ರೆ ಅದರಿಂದ ನಾವು ಜೀವನದಲ್ಲಿ ಉಪಯೋಗ ಇರಲಾರ್ದಂಥ ವಿಷಯಗಳನ್ನ ಬಿಡಬೇಕು. ನಮಗೆ ಯಾವುದಾದ್ರೂ ಸಿಕ್ಕಿಲ್ಲ ಅಂತಂದು ಹೇಳಿ ಇಟ್ಕೊಂಡು ಬೇಜಾರು ಮಾಡ್ಕೊಂಡು ಬಿಡಬಾರ್ದು ಅದನ್ನು. ಕೆಲವೊಂದಿಷ್ಟು ಮಂದಿಗೆ 8 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಮ್ಮಲ್ಲಿ ಕೆಲವೊಂದು ಹ್ಯಾಬಿಟ್ಸ್ ನಮಗೆ ಬಿಡೋಕ್ಕಾಗಂಗಿಲ್ಲ. ಕೆಲವೊಂದಿಷ್ಟು ಜನ ನಮ್ಮ ಜೀವನದೊಳಗೆ ನಮಗೇನೋ ಒಳ್ಳೇದನ್ನು ಮಾಡ್ತಿರಂಗಿಲ್ಲ, ಆದರೂ ಅವ್ರು ನಮಗೆ ಬೇಕಂತ ಅನಿಸಿರುತ್ತೆ. ಯಾಕಂದ್ರೆ ಅವ್ರದ್ದು ರೂಢಿಯಾಗಿರ್ತೈತೆ ನಮಗೆ. ಹೊಸ ಚೇಂಜಿಗೆ ಮನುಷ್ಯ ಒಪ್ಕೊಳ್ಳೋಗಿಲ್ಲ. 8 ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ, ಮಾನಸಿಕ ರೀತಿಯಿಂದ ಮಾನಸಿಕವಾಗಿ ಮಾನಸಿಕ ಸುಖ ಇರೋಂಗಿಲ್ಲ, ಅಥವಾ ಒಂಥರ ಫೇಕ್ ಹ್ಯಾಪಿನೆಸ್. ನಾ ಖುಷಿದೆ ಅಂತಂದು ಹೇಳ್ಕೊಳ್ಳೋದು, ಅದರ ಮನಸ್ಸಿನಲ್ಲೇ ಕೊರಗೋದು. ಯಾಕಂತಂದ್ರೆ ಚೇಂಜ್ ಏನಾದರೂ ಬೇಕು ಅಂತಂತ. ಇದು 8 ಅಂತಂತ ನಂಬರ್ ಅಂದರೆ ಶನಿ ಅಂತಂದ್ರೆ ಹಳೀದು. ಹೊಸದ್ರ ಬದಲಾಗಿ ನಿಮ್ಮಲ್ಲಿ ಅನ್ನೋನ್ ಫಿಯರ್ ಇರ್ತೈತಿ. ಹೊಸದನ್ನು ಮೊದಲಿಂದ ಮಾಡಬೇಕಂತಲ್ಲ, ಮಾಡಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅದರ ಬದಲಾಗಿ ಒಂಥರ ಅನ್ನೋನ್ ಫಿಯರ್ ಇರ್ತೈತಿ. ಬಿಕಾಸ್ ಸ್ಯಾಟರ್ನ್ ಕ್ರಿಯೇಟ್ ಅನ್ನೋನ್ ಫಿಯರ್, ಅವ್ಯಕ್ತ ಭಯ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ನೋಡ್ರಿ, ನೀವು ಒಂದು ವೇಳೆ ಈಗ ಹೆಂಗೈತಿ ಇದ್ರ ಮೇಲೆ ಏನು ಮಾತಾಡಕತ್ತೀವಲ್ಲ, ಇದ್ರ ಮೇಲೆ ನೀವು ಕೆಲಸ ಮಾಡಲಿಲ್ಲ ಅಂದರೆ ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರೊಸೆಸ್. ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂದ್ರೆ ಯಾವಾಗ ಆಗ್ತೈತೋ ಆಗ್ತದೆ, ಒಟ್ಟು ಆಗ್ತದೆ. ನನಗೆ ಬೇಕು ಅಂತಂತಂದ್ರೆ ನಿರ್ಣಾಯಕ ಶಕ್ತಿ ಇತ್ತು ಅಂತಂದ್ರೆ ಅದ್ರ ಮೇಲೆ ನಾವು ಡಿಸಿಷನ್ ಮಾಡಿ ಅದನ್ನು ಪಡ್ಕೋಬೋದು. ಬಟ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಏನು ಹೇಳ್ತೈತೆ ಅಂದರೆ, ಟೈಮ್ ಬಂದಾಗ ನೋಡುವ. ಈ ಕೆಲವೊಬ್ರಿಗೆ ತಮಗೆ ಜಾಬ್ ಐತಿ, ಆ ಜಾಬ್ ಸರಿ ಹೋಗ್ತಾ ಇಲ್ಲ, ಅಲ್ಲಿ ಆಸ್ಪಾಸಿನ ಜನ ಸರಿ ಇಲ್ಲ, ಅಲ್ಲೆಲ್ಲ ಭಾಳ ಪಾಲಿಟಿಕ್ಸ್ ಐತಿ, ಅದನ್ನು ಬಿಡಾಕ್ತಾ ಇರಲ್ಲ. ಇನ್ನೊಂದು ಕಡೆ ಜಾಬಿಗೆ ಹೋದ್ರೆ ಅಲ್ಲಿ ಮತ್ತು ಹೊಸ ಜನ ಇರ್ತಾರಲ್ಲ, ಅವ್ರು ಇವ್ರಿಗಿಂತ ಕೆಟ್ಟಿದ್ರೆ ಅವ್ರ ಜೋಡಿ ಹೆಂಗೆ ಹೊಂದ್ಕೊಳ್ಳೋದು, ಈ ಥರದ್ದು ಒಂಥರ ಹೆದರಿಕೆ ಹೆದರುವಂಥ ಸ್ವಭಾವ ನಿಮ್ದು. ಸೊ ಇದೆಲ್ಲದರಿಂದ ಎಷ್ಟಾಕತಿ ಅಷ್ಟು ಹೊರಗೆ ಬರಾಕೆ ನೋಡ್ರಿ. ಈ ವೀಲ್ ಆಫ್ ಫಾರ್ಚೂನ್ ಮೇಲೆ ಕೆಲಸ ಮಾಡಕ್ಕೆ ನೋಡ್ರಿ. ಓಕೆ, ನೋಡ್ರಿ ಇಲ್ಲೆಲ್ಲ ಹೆಂಗೈತಿ. ಇದ್ರ ಕೆಳಗೆ ಏಸ್ ಆಫ್ ಸೋರ್ಡ್ಸ್ ಐತಿ, ಇದ್ರ ಕೆಳಗೆ ಪೇಜ್ ಆಫ್ ಕಪ್ಸ್ ಐತಿ. ಎಷ್ಟು ವಿಚಿತ್ರ ಐತಿ ನೋಡ್ರಿ. ಇದ್ರ ಕೆಳಗೆ ನೈಟ್ ಆಫ್ ಪೆಂಟಕಲ್ಸ್, ಅರೆ ಬಾಪ್ರೆ. ಎಸ್ಕೆ ಪೀಚೆ ಪೇಜ್ ಆಫ್ ವಾಂಡ್ಸ್ ಐತಿ, ಇದ್ರ ಕೆಳಗೆ 5 ಆಫ್ ವಾಂಡ್ಸ್ ಐತಿ. ಇವು ಎಲ್ಲ ಏನು ಹೇಳ್ತಾ ಗೊತ್ತೈತೆ ಅನ್ನಿದೆ ಅಂದ್ರೆ, ವಯಸ್ಸಿಗೆ ತಕ್ಕಂಗೆ ಬುದ್ಧಿಮಟ್ಟ ಬೆಳೆದಿಲ್ಲ. ಓಕೆ, ಅಂದ್ರೆ ಮಾನಸಿಕ ಪ್ರಬುದ್ಧತೆ ಇಲ್ಲ. ಇವು ಪೇಜದ್ದು ಏನು ಹೇಳ್ತಾವೆ ಅಂತಂದ್ರೆ, ಈ ಎನರ್ಜಿ ಒಂಥರ ಚೈಲ್ಡಿಶ್ ಎನರ್ಜಿ ಹೇಳ್ತೈತಿ. ಇದು ಅಂದ್ರೆ ಕಮಿಟೆಡ್ ಇರೋಂಗಿಲ್ಲ ವಿಷಯಗಳ ಬದಲಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಕಮಿಟೆಡ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಅಂದ್ರೆ ನಿಜವಾಗ್ಲೂ ನನಗೆ ಏನು ಮಾಡಬೇಕು, ನನಗೇನು ಬೇಕು ಅಂತಂದ್ರೆ ಬದಲಾಗಿ ಗೊತ್ತೇ ಇಲ್ಲ. ನಾ ಎಷ್ಟು ಮಂದಿನ ಕೇಳ್ತೇನೆ, ಒಂದು ಮಜಾ ಹೇಳ್ತೇನೆ ಕೇಳ್ರಿ. ನನಗೆ ಒಬ್ಬಾಕಿ ಹೆಣ್ಮಗಳು ಫೋನ್ ಮಾಡಿದ್ಲ. ಆಮೇಲೆ ನನಗೇನಂದ್ರು, ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ, ಹ್ಞೂ ಹೇಳುವ ಏನಾಗೈತಿ ಅಂತ ಅಂದ್ಕೂಡಲೇ, ಇಲ್ಲ ನಾನು ಏನಾದರೂ ಕೆಲಸ ಮಾಡಬೇಕು ಅಂತೀನಿ, ನಮ್ಮ ಗಂಡ ನನಗೆ ಹೆಲ್ಪೇ ಮಾಡಲ್ಲ ಅಂತ, ಸಪೋರ್ಟೇ ಮಾಡಲ್ಲ ಅಂತಂದು ಹೇಳಿದ್ರೆ, ಏನು ಕೆಲಸ ಮಾಡ್ಬೇಕಂತೀವ ಅಂತಂದ್ಕೇನ ನಾನು. ಹಾಗಲ್ಲ, ಸುಮ್ಮನೆ ಕೆಲಸ ಮಾಡಬೇಕು ಅಂತ ನಾನು ಅಂತೀನಿ. ನಾನು ಏನಾದರೂ ಮನೇಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತೀನಿ. ನಾ ಅಂದೆ, ಬಿಸ್ನೆಸ್ ಅಂದರೆ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಹಾಗೆ ಏನಾದರೂ ಒಂದು ಅಂತ. ನಾ ಆಕೆಗೆ ಅಂದೆ, ಹಾಗೆ ಏನಾದರೂ ಒಂದು ಎಂಥ ಬಿಸ್ನೆಸ್ ಅದು, ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು? ಈಗ ಗಂಡ ಅಂತಂದ್ರೆ ಒಂದು 20-25 ಸಾವಿರ ರೂಪಾಯಿ ಪೇಮೆಂಟ್ ಐತೆ ಅಂತ ಇಟ್ಕೋರಿ. ನನಗೆ ಅಟ್ಲೀಸ್ಟ್ ಒಂದು ಗುರಿ ಇರಬೇಕಲ್ಲ, ನಾನು ಏನು ಮಾಡಬೇಕು ಅಂತಂದು ಹೇಳಿ ನೀವು ಅದನ್ನು ಸರಿಯಂಗೆ ಅವ್ನು ಮುಂದಿಟ್ರೆ ಅವನು ಅದ್ರ ಬದಲಾಗಿ ವಿಚಾರ ಮಾಡ್ತಾನೆ. ನಾನು ಏನಾದರೂ ಒಂದು ಮಾಡ್ತೀನಿ ಅಂತ. ಏನು ಮಾಡ್ತೀನಿ? ಎದ್ರೊಳಗೆ ನಿನಗೆ ಬುದ್ಧಿ ಐತಿ? ಯಾವ ವಿಷಯವನ್ನು ನೀನು ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗಬಲ್ಲೆ? ಏನೂ ಗೊತ್ತಿಲ್ಲ ಅಂತಾರೆ, ಒಂದರ ವಿಷಯ ಗೊತ್ತಿರ್ಬೇಕಲ್ಲ ಮನುಷ್ಯಾಗ. ಅಂದ್ರೆ ಒಂಥರ ಡಿಸಿಷನ್ ತೊಗೊಳಕ್ಕೆ ಬರಲಾರ್ದಂಥ ಮಾನಸಿಕ ಪ್ರವೃತ್ತಿ ಅಂತಿದೆ. ಆ ಹೆಣ್ಮಗಳದೂ ಹಂಗೆ ಇತ್ತು. ನನಗೆ ಎಷ್ಟು ಸುತ್ತಿರಿಗೆ ಕೇಳಿದ್ರು ಆ ಹೆಣ್ಮಗಳು ಬರೀ ಅದನ್ನ ಹೇಳ್ತಿದ್ಲು ನನಗೆ. ಕೊನೆಗೆ ನಾ ಆಕೆಗೆ ಕೇಳಿದ್ನು ಒಂದಿನ, ನೀವು ಊರಿಗೆ ಹೋಗೋಕ್ಕಿಂತ ಮುಂಚೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವ, ನೀ ಯಾವ್ದಾರ ಊರಿಗೆ ಹೋಗ್ಬೇಕಂತ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಿ, ಏನು ತಿಳಿದ ಬಸ್ಸಿಗೆ ಹತ್ತೀವೋ ಅಂತ. ಅಯ್ಯೋ ಹಂಗೆ ಹೆಂಗೆ ಮಾಡೋಕ್ಕೆ ಬರುತ್ತೆ ಅಂತ ನಾ ಅಂತಾನೆ. ಮತ್ತು ನೀ ಹೇಳಾಕತ್ತದ್ದು ಹಂಗೆ, ಬಿಸ್ನೆಸ್ಸರೇ ಮಾಡ್ಬೇಕಂತ ಹೇಳ್ತಿ, ಗಂಡರೇ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಿ, ನಿನಗೆ ಗೊತ್ತು ಇಲ್ಲಿ ಯಾವ ಬಿಸ್ನೆಸ್ ಮಾಡ್ಬೇಕಂತಂದು ಹೇಳಿ. ಅಂದ್ರೆ ಕೆಲವೊಬ್ಬರು ಪರಿಸ್ಥಿತಿ ಹಿಂಗಿರ್ತೈತಿ ಅಂತ. ಅಂದರೆ ಒಟ್ಟು ಅವ್ರ ತಲೆಯಾಗ ವಿಚಾರ ಬರ್ತಿರ್ತಾವ, ಅದನ್ನ ಅವ್ರು ಲೈಫ್ದೊಳಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತಿರ್ತಾರೆ. ಈಗ ನೋಡ್ರಿ, ಇದ್ರೊಳಗಿಂದ ಎಲ್ಲ ಕಾರ್ಡ್ಸು ಅದಾವೆ ಇದ್ರ ಕೆಳಗಿನ್ನು. ಸೊ ನೀವು ನೀವೇನಾದರೂ ಅಂತಂತೆಲ್ಲ ಕಾರ್ಡ್ಸ್ ಹಂಗೆ ಹೇಳಾಕತ್ತಾವ. ನೀವು ಯಾರಾದರೂ ಈ ಥರದ್ದು ಏನಾದರೂ ಮಾಡ್ತಿದ್ರಿ ಅಂತಂತಂದ್ರೆ, ಟ್ರೈ ಟು ಬಿಕಮ್ ಸೀರಿಯಸ್ ಅಬೌಟ್ ಲೈಫ್. ಜೀವನ ಏನಾದರೂ ಕೊಟ್ಟೆ ಕೊಡ್ತೈತಿ. ಆದ್ರೆ ನಮಗೇನು ಬೇಕು ಅಂತ ಪರ್ಟಿಕ್ಯುಲರ್ಲಿ ಕೇಳಿದ್ರೆ ಅದನ್ನು ಕೊಡ್ತೈತೆ ಅದು. ಸೊ ನಾವೇನಪ್ಪ ಅಂದ್ರೆ ಬುದ್ಧಿ ಉಪಯೋಗ ಮಾಡ್ಬೇಕಷ್ಟೆ.
ಸೊ ಈಗ ಸಿಚುವೇಶನ್ ನೋಡಿದ್ರೆ ನಿಮಗೆ ಗೊತ್ತಾಯ್ತು ಅಂದ್ರೆ ನಿಮ್ಮಿಂದ ಏನು ತಪ್ಪಾಗತ್ತತಿ. ಅದಕ್ಕೆ ನಿಮ್ಮ ಗುರುಗಳು ಏನು ಹೇಳಕತ್ತಾರ ಅಂತಂತಂದ್ರೆ ಪುರುಷಾರ್ಥ ಮಾಡಕ್ಕೆ ಕಲೀರಿ. ಪುರುಷಾರ್ಥನೂ ಯಾವ ನಿಟ್ಟಿನಲ್ಲಿ ಅಂದ್ರೆ ಸರಿಯಾದ ಮಾರ್ಗದರ್ಶನದಲ್ಲಿ. ಓಕೆ, ಅದನ್ನು ಮಾಡಕ್ಕೆ ಕಲೀರಿ ಅಂತ ಹೇಳಕತ್ತಾರೆ. ನೋಡಿರಿ, ನಿಮಗೆ ಇದ್ರ ಜೊತೆಗೆ ನೇಚರು ನಿಮ್ಮ ಮೆಂಟ್ಯಾಲಿಟಿ ನೀವು ಹೆಂಗೆ ಇಟ್ಕೋಬೇಕು ಅಂತಂದು ಹೇಳೋದು ಏನಾರ ಸಜೆಸ್ಟ್ ಮಾಡ್ತತಿ ಅಂತ ನೋಡೋಣ. ಅದು ಏನು ಹೇಳ್ತತಿ ಅಂದ್ರೆ ರಿಕಗ್ನೈಸ್ ಆ್ಯಂಡ್ ಲಿವ್ ಯುವರ್ ಬ್ಯೂಟಿ. ಓಕೆ, ಇದ್ರ ಕೆಲಸ ಏನು ಸಾರಿ ಇಲ್ಲಿ ಏನು ಬರ್ತಿದ್ದಾರೆ ನೋಡಿರಿ, ಪರ್ಫೆಕ್ಷನ್. 100% ಯಾರೂ ಪರ್ಫೆಕ್ಟ್ ಅಂತಂದಿರಂಗಿಲ್ಲ, ಅದು ಬೇರೆ. ಓಕೆ, ಆದರೂ ಎಷ್ಟು ಆಕತಿ ಅಷ್ಟು ನಾವು ಮಾಡುವಂಥ ಕೆಲಸ ಸರಿಯಂಗಿರಬೇಕು ಅನ್ನೋದ್ರ ಬದಲಾಗಿ ನಾವು ವಿಚಾರ ಮಾಡಬೇಕಲ್ಲ. ಸೊ ಇಲ್ಲೇನು ಹೇಳಕತ್ತತಿ ಅಂತಂದ್ರೆ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಕ್ಕೆ ಕಲೀರಿ ಅಂತಂದು ಹೇಳಕತ್ತತಿ ನೇಚರ್ ನಿಮಗೆ. ಆಮೇಲೆ ಎಸ್ಟ್ರಾಲಜಿಕಲ್ ಎನರ್ಜೀಸ್ ನಿಮಗೆ ಏನು ಹೇಳ್ತಾವೆ ನೋಡೋಣ. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ, ಅದು ಫೋಕಸ್. ಯು ಆರ್ ನಾಟ್ ಅ ಫೋಕಸ್ಡ್ ಪರ್ಸನ್. ಗೊತ್ತಾಯ್ತು ನಿಮಗೆ? ಇಲ್ಲಿ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಏನೈತಿ ಅಂದ್ರೆ ಲ್ಯಾಕ್ ಆಫ್ ಫೋಕಸ್ ಇಲ್ಲ, ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಂಗಿಲ್ಲ, ಡಿಟರ್ಮಿನೇಷನ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಓಕೆ, ಒಂದು ಪ್ರಾಪರ್ ಗೋಲ್ ಇಲ್ಲ, ಒಂದು ವಿಷನ್ ಕ್ಲಿಯರ್ ಇಲ್ಲ. ಸೊ ಅದಕ್ಕಂಗೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಅನ್ನಿಸಿರ್ಬೋದು ಭಾಳ ಮಂದಿಯೆಲ್ಲ ಹೆಂಗೆ ಮಾಡ್ತಿರ್ತಾರೆ, ಅಯ್ಯೋ ನಾನು ಗುರುಗಳ ಮೇಲೆಲ್ಲ ಬಿಟ್ಬಿಟ್ಟೇನಿ ರೀ, ನಾನು ಗುರುಗಳ ಮೇಲೆ. ಗುರುಗಳಿಗೇನು ಸಾಲಿ ಕಲಿಬೇಕಾಗಿತ್ತು, ಗುರುಗಳಿಗೇನು ಡಿಸಿಷನ್ ಮಾಡಬೇಕಾಗಿತ್ತು. ದೇವ್ರು ನಿನಗೂ ಬುದ್ಧಿ ಕೊಟ್ಟಾನ, ಸಾಲಿಗೆ ನೀ ಹೋಗ್ಬೇಕು, ಗುರುಗಳು ಹೋಗಂಗಿಲ್ಲ. ಧ್ಯಾನ ನೀ ಮಾಡಬೇಕು, ಗುರುಗಳು ಮಾಡೋಂಗಿಲ್ಲ. ಜಪ ನೀ ಮಾಡಬೇಕು, ಅವ್ರು ಮಾಡೋಂಗಿಲ್ಲ. ಗುರುವಿನ ಕೆಲಸ ಏನು, ನಿಮಗೆ ಮಾರ್ಗದರ್ಶನ ಮಾಡೋದು ಅಷ್ಟೇ. ಈಗ ಹೆಂಗಂತಂದ್ರೆ ಕೆಲವೊಬ್ರು ಈ ಕಡೆ ಎರಡು ದಾರಿ ಇದಾವೆ ಅಂತ ತಿಳ್ಕೊರಿ, ಈ ಕಡೆ ಹೋಗ್ರಿ ಹಿಂಗೆ ಬಟ್ ಮಾಡಿ ತೋರಿಸಿದ್ರೆ ಏನು ಮಾಡ್ತಾರಂದ್ರೆ ಅವ್ರು ದಾರಿ ಮೇಲೆ ನಡೆದು ಬಿಡ್ತಾರೆ. ಆ ಬಟ್ಟ ಪೂಜೆ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಹಾರ ತುರಾಯಿ ಎಲ್ಲ ಅಲ್ಲೇ ಹಾಕಿ ಅಲ್ಲೇ ಕೂಡಬೇಡ್ರಿ. ಅವ್ರು ಏನು ಹೇಳ್ಯಾರ ನಿಮ್ಗೆ ಆ ದಾರಿ ಮೇಲೆ ನಡೆಯಕ್ಕೆ ನೋಡ್ರಿ ನೀವು ಅದನ್ನು. ಅದಕ್ಕೆ ಇಲ್ಲಿ ಏನು ಹೇಳಾಕತ್ತತಿ ಅಂತಂತಂದ್ರೆ ನಿಮ್ಗೆ ಎಸ್ಟ್ರಾಲಜಿಕಲ್ ಎನರ್ಜಿ ಏನು ಹೇಳ್ತೈತಿ ಅಂದರೆ ಬಿ ಫೋಕಸ್ಡ್. ಪಿಕಾಕ್ ಏನು ಹೇಳ್ತೈತಿ ಅಂದ್ರೆ ಎಷ್ಟು ಆಕತಿ ಅಷ್ಟು ನಿಮ್ಮ ಕೆಲಸದಲ್ಲಿ ಪರ್ಫೆಕ್ಷನ್ ಹುಡುಕ್ಯಾಡಕ್ಕೆ ನೋಡ್ರಿ ಅಂತಂದು ಹೇಳಿ, ಮಾಡುವಂಥ ಕೆಲಸವನ್ನು ಪರ್ಫೆಕ್ಟ್ಲಿ ಮಾಡಕ್ಕೆ ನೋಡ್ರಿ, ವಿಚಾರಗಳನ್ನು ಸರಿಯಂಗೆ ಮಾಡಕ್ಕೆ ನೋಡ್ರಿ ಅಂತ ಹೇಳ್ತೈತಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ತಾವು ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ಕರೆಂಟ್ ಪೊಸಿಷನ್ದಲ್ಲಿ ನಿಮ್ಮ ಸ್ಥಿತಿ ಏನು ಹೇಳ್ತೈತಿ. ಓಕೆ, ತಾವು ಏನು ಸರಿ ಮಾಡೋದು, ಏನು ವಿಷಯ ಸರಿ ಆಗಕತ್ತೈತೋ ತಪ್ಪಾಗತ್ತೈತೋ ಅದನ್ನು ನೋಡೋಣ. ಮತ್ತು ನಾಳೆ ಗುರುಪೂರ್ಣಿಮಾ ದಿನ ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಇದು ಬರ್ತಾ ಇರುವಂಥ ಒಂದು ಸಂದೇಶ ಅಂತ ಇಟ್ಕೊಳ್ರಿ. ನಿಮ್ಮ ಗುರುಗಳು ಇದ್ರ ಸಲ ಏನು ಮಾಡಬೇಕು ಅಂತ ಹೇಳಕತ್ತಾರ. Yes, 4 of Swords, 6 of Pentacles, Star card and Hierophant. Okay, ಇಲ್ಲೇನಿದೆ, ದ ಎಂಪರರ್ ಕಾರ್ಡ್ ಇಸ್ ದೇರ್. ನೋಡ್ರಿ, ಇಲ್ಲಿ ಕಾರ್ಡ್ ಏನು ಹೇಳ್ತತಿ ಅಂತಂದ್ರೆ 6 of Pentacles and 4 of Swords. ನನಗೆ ಅನಿಸೋ ಮಟ್ಟಿಗೆ ನಿಮ್ಮ ಹತ್ರ ಇರೋವಂಥ ರಿಸೋರ್ಸಸ್ ಮೇಲೆ ನಿಮಗೊಂಚೂರು ಹಿಡ್ತಿಲ್ಲ. ರಿಸೋರ್ಸಸ್ ಅಂದ್ರೆ ದೇವ್ರು ನಿಮಗೆ ಏನು ಸಾಧನ ಕೊಟ್ಟಾನಲ್ಲ, ಏನೆಲ್ಲ ಜೀವನದಲ್ಲಿ ಮಾಡೋಕ್ಕೆ ಸಾಧನಗಳನ್ನೋದು ಕೊಟ್ಟಾನ, ಅದರ ಪ್ರಯರ್ಲಿ ದುಡ್ಡು ಅಂತಲೇ ಇಟ್ಕೋರಿ. ದುಡ್ಡಾಗಲಿ ಅಥವಾ ಮತ್ತೇನಾದರೂ ವಿಷಯ ಆಗಲಿ, ನಿಮಗೆ ಅದನ್ನು ಸರಿಯಂಗೆ ಶೇರಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿಮ್ಗೆ ಏನದು ಅದ್ರ ಬದಲೇ ನಿಮಗೆ ಸಚಿಗೆ ನೀವು ವಿಚಾರ ಮಾಡೋಂಗಿಲ್ಲ. ದುಡ್ಡು ಕೊಡೋದು, ಗಾಡಿ ಯಾರು ಕೇಳಿದ್ರೆ ಗಾಡಿ ಕೊಟ್ಟುಬಿಡೋದು, ಮತ್ತೇನಾದರೂ ಸಾಮಾನು ಕೇಳಿದ್ರೆ ಪಟಕ್ನ ಎತ್ತಿ ಕೊಟ್ಟುಬಿಡೋದು, ಆಮೇಲೆ ಬೇಜಾರು ಮಾಡ್ಕೊಳ್ಳೋದು. ಅಯ್ಯಪ್ಪ ಅವ್ರು ನನಗೆ ಹಂಗೆ ಮಾಡಿದ್ರು, ಅವ್ರು ನನಗೆ ಹಿಂಗೆ ಮಾಡಿದರು ಅಂದರೆ ಇದರ ಅರ್ಥ ನಿಮ್ಗೆ ಏನು ಹೇಳಕತ್ತಾರಿಲ್ಲ, ಎಂಪರರ್ ಕಾರ್ಡ್ ಐತೆ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು ಲೈಫ್ದೊಳಗೆ. ನಮ್ಮ ಹತ್ರ ಇರೋ ಸಾಮಾನು ನಾವು ಕೊಡಬಾರ್ದು ಅಂತಂತಲ್ಲ, ಕೊಡ್ರಿ. ಕೊಡೋಕ್ಕಿಂತ ಮುಂಚೆ ವಿಚಾರ ಮಾಡಿರಿ. ಇಲ್ಲಿ ಹೆಂಗಂತಂತಾರೆ ವಿಚಾರ ಪ್ರವೃತ್ತಿ ಕಡಿಮೆ. ಈಗ ನಮ್ಮ ಹತ್ರ ಏನಾದರೂ ಸ್ವಲ್ಪ ನಮ್ಮ ಸಲುವಾಗಿ ಐತಿ ಅಂತಂತಂದ್ರೆ ಎಲ್ಲರಿಗೂ ಅದನ್ನು ಬೇರೆದವ್ರಿಗೆ ಅದನ್ನು ಕೊಟ್ಟು ನಾವು ಸಾಯಬೇಕು ಅಂತಂತಿರಂಗಿಲ್ಲ.
ಅವ್ರಿಗೂ ಹೆಲ್ಪ್ ಮಾಡಿರಿ, ನೀವು ಆರಾಮಿರಾಗಿ ಕಲೀರಿ, ಅವರು ಆರಾಮಿರಾಗಿ ಕಲೀರಿ. ಆ ಥರದ ವಿಚಾರ ಇರ್ಬೇಕು. ನೀವು ಎಲ್ಲನೂ ಕೊಟ್ಬಿಟ್ರಿ ಅಂತಂದು ಇಟ್ಕೋರಿ, ಮುಂದಿನ ಜನ ಹೆಂಗದಾರ ಅಂತಂದು ಹೇಳಿ ನಿಮ್ಗೆ ಏನಾದರೂ ಗೊತ್ತಿರ್ತೈತೆ? ಇಲ್ಲ. ಇಲ್ಲಿ ಹೆಂಗೆ ಅಂತಂತಂದ್ರೆ ನೀವು ಎಲ್ಲರನ್ನೂ ಒಳ್ಳೆಯವರೇ ಅಂತಂದು ಹೇಳಿ ತಿಳ್ಕೊತೀರಿ ನೀವು ಇಲ್ಲಿ. ಅದಕ್ಕೆ ಜನ ಏನು ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ. ಇಲ್ಲಿ ಹೆಂಗಿರಬೇಕು ಅಂತಂತಂದರೆ ಎಂಪ್ರರ್ ಕಾರ್ಡ್ ಏನು ಹೇಳ್ತೈತೆ ಅಂದರೆ ಬ್ಯಾಲೆನ್ಸ್ಡ್ ಇರ್ರಿ. ಮಾನಸಿಕವಾಗಿ ಬ್ಯಾಲೆನ್ಸ್ ಇರಬೇಕು, ಪ್ರಾಕ್ಟಿಕಲ್ ಇರಬೇಕು, ಇಮೋಷ್ನಲ್ ಇರಬೇಕು. ಭಾವನೆಗಳ ಜೊತೆ ಹರ್ಕೊಂಡು ಹೋಗಿಬಿಡಬಾರ್ದು. ಭಾವನೆಗಳನ್ನು ಕಂಟ್ರೋಲ್ ಮಾಡಕ್ಕೆ ಬರಬೇಕು. ಬೇರೆದವ್ರ ಸಲ ನೀವು ಸ್ಟ್ಯಾಂಡ್ ತೊಗೊಂಡಿರ್ತೀರಿ, ಆ ಮತ್ತು ಬೇರೆ. ಬಟ್ ಅವರು ಅದನ್ನು ಸ್ಟ್ಯಾಂಡ್ ತೊಗೊಳಕ್ಕೆ ಅವ್ರ ಬದಲಾಗಿ ನಾವು ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಐತೆ ಅಥವಾ ಅವ್ರು ಅಷ್ಟು ಡಿಸರ್ವ್ ಮಾಡ್ತಾರೆ ಅನ್ನೋದ್ರ ಬದಲಾಗಿ ವಿಚಾರ ಮಾಡಬೇಕು. ನಾವು ಯಾರಾದ್ರೂ ಸಲ ಮಾಡ್ತಿದ್ವಿ ಅಂತಂದ್ರೆ ಅವರಷ್ಟಕ್ಕೆ ಯೋಗ್ಯ ಇದಾರೇನೋ ಅಂತಂತ ಅರ್ಥ ಮಾಡ್ಕೋಬೇಕು ಮೊದಲು. ಪ್ರತಿಯೊಂದು ವಿಷಯದೊಳಗೂ ನನಗೆ ಅನಿಸೋ ಮಟ್ಟಿಗೆ ನೀವು ಭಾಳ ಗಡಿಬಿಡಿ ಮಾಡ್ತೀರಿ ಕಾಣ್ತೈತಿ ಅಂತ. ಲೋಕಾರೂಢಿಯೊಳಗೆ ನಾವು ಏನು ವ್ಯವಹಾರ ಮಾಡ್ತೀವಿ ಅದರೊಳಗೆ ನೀವು ವಿಚಾರ ಜಾಸ್ತಿ ಮಾಡೋಂಗಿಲ್ಲ. ಮೊದಲು ಏನು ಮಾಡಿರಿ ಅಂತಂದರೆ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಮೊದಲು ನೀ ಸರಿಯಾಗಿ ಮೊದಲು ನಿಂದು ನೋಡ್ಕೊ. ನಿನಗೆ ಉಳಿತೈತಿ ಅಂತಂತಂದ್ರೆ ನೀವು ಮಂದಿ ಕೊಡೋಕೆ ಅಡ್ಡಿ ಇಲ್ಲ. ನೀ ಏನು ಮಾಡ್ತೀರಿ ಅಂತಂದ್ರೆ ಮೊದಲು ಮಂದಿಗನ ವಿಚಾರ ಮಾಡೋದು, ಎಲ್ಲ ಮೈಮೇಲೆ ಹಾಕ್ಕೊಳ್ಳೋದು, ಆಮೇಲೆ ರೆಸ್ಲೆಸ್ ಆಗೋದು. ಜನ ನನ್ನ ಬದಲಾಗಿ ಹಂಗೆ ಮಾತಾಡ್ತಾರೆ, ಜನ ಬದಲಾಗಿ ಹಿಂಗೆ ಮಾತಾಡ್ತಾರೆ. ಹೌದು, ನೀವು ಆ ಥರದ ವಿಷಯಗಳನ್ನು ಮಾಡ್ತೀರಿ ಅಂತಂದು ಹೇಳೋರು ನಿಮ್ಮ ಬದಲಾಗಿ ಮಾತಾಡ್ತಾರೆ. ನೀವು ಸ್ವಲ್ಪ ನಿಮ್ಮ ಬದಲಾಗಿ ಸ್ಟ್ರಿಕ್ಟ್ ಆದ್ರಿ ಅಂತಂದ್ರೆ ಅವ್ರು ಯಾಕೆ ಮಾತಾಡ್ತಾರೋ? ಅವ್ರು ಮಾತಾಡೋಂಗಿಲ್ಲ. ಇಲ್ಲೇನು ಹೇಳ್ತಾರೆ ನೋಡಿರಿ, ಡಿವೈನ್ ಎನರ್ಜಿದು ಹೆಲ್ಪ್ ತೊಗೋರಿ, ಡಿವೈನ್ ಎನರ್ಜಿ ಜೋಡಿ ಕನೆಕ್ಟೆಡ್ ಇರ್ರಿ. ಯೋಗ ಮಾಡಿರಿ, ಧ್ಯಾನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ. ನಿಮ್ಮ ಜೀವನದಲ್ಲಿ ನೀವೇ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಅಲ್ಲ, ನೀವೇ ಒಂದು ಸ್ವಲ್ಪ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕ್ಕೊಳ್ಳೋದು. ನಾನು ಹಿಂಗೆ ಮಾಡಬೇಕು ಅಂತಂದು ಹೇಳಿ ನೀವೇನೋ ಅಂತ ಅದನ್ನೇನೋ ಮಾಡೋಂಗೇ ಇಲ್ಲ. ಇಲ್ಲೇ ನಿಮ್ಮ ತಲೆಯೊಳಗೆ ಹೆಂಗೆ ಕೇರಿಂಗ್ ಎಲ್ಲ ಮಾಡಿದ್ರೆ ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಗುರುಗಳದು ಎಲ್ಲ ನಮಗೆಲ್ಲ ಭಾಳ ಹೆಲ್ಪ್ ಮಾಡ್ತಾರೆ. ನಾವು ಅವ್ರಿಗೆ ಮಾಡಬೇಕು, ನಾವು ಇವ್ರಿಗೆ ಮಾಡಬೇಕು. ಗುರುಗಳು ಇದ್ದದ್ದನ್ನು ಎಲ್ಲ ನೀವು ಮಂದಿಗೆ ಕೊಟ್ಟು ನೀವು ಕೈ ಬರಿದು ಮಾಡಿಕೊಡ್ರಿ ಅಂತ ನಿಮಗೆ ಅವ್ರು ಹೇಳೋಂಗಿಲ್ಲ. ಏನೇ ಮಾಡ್ಬೇಕಂತಂತಂದ್ರು ತಲೆ ಉಪಯೋಗ ಮಾಡಬೇಕು. ಒಂದಿನ ರಾಮಕೃಷ್ಣ ಪರಮಹಂಸರು ಏನು ಮಾಡಿರ್ತಾರೆ, ತಮ್ಮ ಒಬ್ಬ ಭಕ್ತನ ಅಂಗಡಿ ಕೊಟ್ಟು ಕಳಿಸಿರ್ತಾರೆ. ರೊಟ್ಟಿ ಮಾಡೋಕೆ ಒಂದು ತವಿ ಬೇಕಾಗಿರ್ತೈತೆ, ಹೋಗಿ ತವಿ ತೊಗೊಂಬಾರಪ್ಪ ಅಂತಂದು ಹೇಳಿ ಅವ್ನು ಹೋಗ್ತಾನೆ, ತವಿ ತೊಗೊಂಬರ್ತಾರೆ. ತವಿ ತೊಗೊಂಡು ಬಂದು ಕೂಡ ಗೊತ್ತಾಗತ್ತೆ ಆ ತವಿ ಒಳಗೆ ನಡ್ಕೊಂಡು ತೂತೈತಿ ಅಂತಂದು ಹೇಳಿ. ಅದಕ್ಕೆ ಇವ್ರೇನಂತಾರೆ, ನೀ ನೋಡಲಿಲ್ಲೇನಪ್ಪ ಹಂಗೆ ತೊಗೊಂಬಂದೆ ಅಂತ ಕೇಳ್ತಾರೆ. ಇಲ್ಲ, ನಾನು ಬ್ರಹ್ಮಚಾರಿ ಅಲ್ಲ ಮತ್ತು ನಾನು ಮಿಷನ್ದಿಂದ ಅದೇನೆ ಅಂದ್ಕೂಳೆ ನನಗೆ ಅವ್ನು ಮೋಸ ಮಾಡೋಂಗಿಲ್ಲ ಅಂತಂದು ನಾನು ಅಂದ್ಕೊಂಡೆ. ಆದ್ರೆ ಅವ್ನು ಮೋಸ ಮಾಡ್ಯಾನ ನೋಡ್ರಿ ಅಂತ ಇವ್ರು ಅಂತಾರೆ. ಅಂತಾನೆ ಹುಡುಗ. ಅದಕ್ಕೆ ಗುರುಗಳು ಹೇಳ್ತಾರೆ, ಭಕ್ತ ಬನೋ ಬುದ್ಧು ನೈ ಅಂತ. ನೋಡಿರಿ, ಯಾವುದೇ ವಿಷಯವನ್ನು ನಿಮ್ಮ ಕೈಯೊಳಗೆ ಕೊಟ್ಟಾಗ ನೀವು ಅದರ ಬದಲಾಗಿ ಬ್ಯಾಲೆನ್ಸ್ಡ್ ಇದ್ರಿ ಅಂತಂತಂದ್ರೆ ನಿಮ್ಮ ಗುರುಗಳಾಗಲಿ ಅಥವಾ ಡಿವೈನ್ ಎನರ್ಜಿ ಆಗಲಿ ನಿಮಗೆ ಏನಾದರೂ ಒಂದು ಹೊಸದನ್ನು, ಒಂದು ಒಳ್ಳೆಯ ವಿಷಯವನ್ನು ಕೊಡ್ತೈತೆ. ಯಾರು ಅಂತಂತಂದ್ರೆ ಸಪೋಸ್ ನಿಮ್ಮ ಹೆಸರು ವೀಣಾ ಅಂತಿತ್ತು ಅಂದ್ಕೊಳ್ಳಿ. ವೀಣಾ ಭಾಳ ಶಾಣೆ ಅದಾಳ, ಆಕೆಗೆ ನಾ ಇದನ್ನು ಕೊಟ್ನಿ ಅಂತಂತಂದ್ರೆ ನನ್ನ ಕೆಲಸ ಆಕೆ ಸರಿ ಹಂಗೆ ಮಾಡ್ತಾಳೆ ಅಂತ ದೇವ್ರು ಹಂಗೆ ಅನ್ಕೊತಾನೆ. ಅದಕ್ಕೆ ಇಲ್ಲಿ ಏನು ಹೇಳಾಕತ್ತೈತಿ, ಈ ಸಂದರ್ಭ ನಿಮಗೆ ಏನು ಹೇಳ್ತೈತಿ ಅಂತಂತಂದ್ರೆ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ವಿಷಯಗಳ ಬದಲಾಗಿ ಸರಿ ಹಂಗೆ ಅಬ್ಸರ್ವ್ ಮಾಡಿರಿ, ಕೀನ್ಲಿ ಅಬ್ಸರ್ವ್ ಮಾಡೋಕೆ ಕಲೀರಿ. ಅದೇನೇ ಇರ್ಬೋದು, ಸಿಚುವೇಶನ್ ಇರ್ಬೋದು, ಜನ ಇರ್ಬೋದು, ಅಥವಾ ಯಾವುದೇ ಒಂದು ವಿಷಯ ಇರ್ಬೋದು, ಪರಿಸ್ಥಿತಿಗೆ ಅನುಗುಣವಾಗಿ ವಿಚಾರ ಮಾಡೋಕೆ ಕಲೀರಿ ಅಂತ ಹೇಳಾಕತ್ತಾರೆ. ಡೋಂಟ್ ಗೆಟ್ ಹೈಪರ್ ಫಾರ್ ಎನಿಥಿಂಗ್. ಓಕೆ, ಯಾಕಂದರೆ ಇದು ಮೇಜರ್ ಆರ್ಕಾನ್ ಅಲ್ಲ. ಇಲ್ಲಿ ಮತ್ತು ಮೇಜರ್ ತ್ರೀ ಆಫ್ ವಾಂಡ್ಸ್. ನೋಡಿರಿ, ಲೈಫ್ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದ್ರ ಬದಲಾಗಿ ವಿಚಾರ ಮಾಡಿರಿ. ದೂರದೃಷ್ಟಿ ಉಳ್ಳವರಾಗ್ರಿ. ಬರೀ ಇವತ್ತಿಂದಷ್ಟೇ ವಿಚಾರ ಮಾಡಬೇಡ್ರಿ. ನಾಳೆ 1 ವರ್ಷದ ಮೇಲೆ ನನಗೆ ಇದರದ ಅವಶ್ಯಕತೆ ಬೀಳಬಹುದಾ, ನಾಳೆ 1 ವರ್ಷ ಅಥವಾ 2 ವರ್ಷ ಆದಮೇಲೆ ನಾನು ಎಲ್ಲಿರಬಹುದು, ನನ್ನ ಜೀವನದೊಳಗೆ ಏನೇನು ಆಗಬಹುದು, ಅದ್ರ ಬದಲಾಗಿ ಈಗಾಗಲೇ ನಾನು ತಯಾರಿ ಐತೇನೋ ಅಂತಂದು ಹೇಳಿ ನೀವು ವಿಚಾರ ಮಾಡಬೇಕು. ಈಗ ನೋಡಿರಿ, ಜಸ್ಟಿಸ್ ಏನು ಹೇಳ್ತೈತಿ, ನೀವು ಯಾವ ಥರದ ಜೀವನ ನಡೆಸ್ಕೊತ ಬಂದಿರಲ್ಲ, ನಿಮಗೆ ನ್ಯಾಯ ಹಂಗೆ ಕೊಡ್ತೈತದು. ನೀವು ಹಂಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಹಂಗೆ ಜೀವನ ಮಾಡ್ಕೊಂಡು ಬಂದಿದ್ರಿ ಅಂತಂತಂದ್ರೆ ವಾಟ್ ಯು ವಿಲ್ ಗೆಟ್? ಬರೀ ಕಂಪ್ಲೇಂಟ್ಸನ. ಸೊ ಹೆಂಗೈತಿ ಅಂದ್ರೆ ನಿಮ್ಮನ್ನು ನೀವು ಸುಧಾರಿಸ್ಕೊಳಕ್ಕೆ ಕಲ್ಕೊಡ್ರಿ. ಅಂದ್ರೆ ತಲೆಯಲ್ಲೇ ವಿಚಾರ ಮಾಡೋಕೆ ಕಲೀರಿ. ನೀವು ಬರೀ ಹಾರ್ಟ್ಲಿ ಅಷ್ಟೇ ವಿಚಾರ ಮಾಡ್ತೀರಿ. ಬರೀ ಹಾರ್ಟ್ಲಿ ಅಷ್ಟೇ ವಿಚಾರ ಮಾಡಿದರೆ ಎಂದೂ ಆಗೋದಿಲ್ಲ. 6 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಜನರಸಿಟಿ, ಶೇರಿಂಗ್ ಮಾಡೋದು ಅಂತಂತನ್ರಿ. ದಯಾಳು ಆಗೋದು ಅಂತಂದ್ರೆ ಎಲ್ಲರ ಸಲಾಗೂ ದಯಾಳುತನ ತೋರ್ಸೋಕೆ ಬರೋಂಗಿಲ್ಲ. ವಿಚಾರ ಮಾಡಬೇಕು.
ನಮಗೊಂದು ಸರ್ತಿ ಎಂಪ್ರರ್ ಅಂತ ನಮಗೊಂದು ಸರ್ತಿ ಅಯ್ಯೋ ಎಷ್ಟು ಕ್ರೂರ ಅದಾರ ನೋಡ್ರಿ, ಅವ್ರ ಜೊತೆಯವ್ರು ಸರಿ ಹೆಂಗೆ ನ್ಯಾಯ ಮಾಡಲಿಲ್ಲ ಅಂತ ಅನ್ಕೊತಾರೆ. ಯಾವಾಗಿದ್ರೂ ಒಂದೇ ಕಡೆಯಿಂದನೇ ವಿಚಾರ ಮಾಡಿ ಎಂದೂ ಯಾವುದೂ ಡಿಸಿಷನ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಗುರುಗಳು ನಿಮಗೆ ಇದನ್ನು ಸ್ಪಷ್ಟ ಹೇಳಕತ್ತಾರೆ. ಮಂದಿಗೆ ಹೆಲ್ಪ್ ಮಾಡ್ತಿದ್ರೆ, ಮಂದಿ ಸಲುವಾಗಿ ನೀವು ಏನಾದರೂ ದುಡಿತಿದ್ರಿ ಮಾಡ್ತಿದ್ರಿ ಅಂತಂತಂದ್ರೆ, ನೀವು ಯಾರ ಸಲುವಾಗಿ ಮಾಡ್ತೀರಿ ಅವ್ರು ಅಷ್ಟಕ್ಕೆ ಯೋಗ್ಯ ಅದಾರೇನೋ ಅಂತಂದು ಹೇಳಿ ವಿಚಾರ ಮಾಡಿ ನೀವು ಅವ್ರಿಗೆ ಹೆಲ್ಪ್ ಮಾಡೋದು ಬರ್ರಿ. ಅದರ್ವೈಸ್ ಹೆಂಗೆ ಆಕೈತೆ ಅಂದ್ರೆ, ಅಯ್ಯೋ ನಾನು ಎಷ್ಟು ಒಳ್ಳೆಯವಳು, ನಾನು ಎಷ್ಟು ಒಳ್ಳೆಯವನು, ನಾನು ನಮ್ಮವರು ಅಂತ ತಿಳ್ಕೊಂಡ ಮಾಡಿದೆ. ಅರೆ ನೀವು ತಿಳ್ಕೊಬೇಕು ಅಂತಂತಂದ್ರೆ ಬುದ್ಧಿನೂ ಉಪಯೋಗ ಮಾಡ್ಬೇಕಲ್ಲ. ನಿಮಗೆ ಯಾರು ಹೇಳಿದ್ರೆ ನಿಮಗೆ ಬುದ್ಧಿ ಉಪಯೋಗ ಮಾಡಬೇಡ ಅಂತ ಹೇಳಿ, ಮತ್ತು ನಿಮಗೆ ನ್ಯಾಯ ನೀವು ಹೆಂಗೆ ವಿಚಾರ ಮಾಡಿರಿ ನಿಮಗೆ ನ್ಯಾಯ ಹಂಗೆ ಸಿಕ್ಕೈತಿ. ಆದರೆ ಹೆಂಗಂದ್ರೆ ನೀವು ಯಾರನ್ನ ಬ್ಲೇಮ್ ಮಾಡ್ತಿರ್ತೀರಿ, ಗುರುಗಳನ್ನ ಬ್ಲೇಮ್ ಮಾಡ್ತೀರಿ. ಅಯ್ಯೋ ನಮ್ಮ ಗುರುಗಳನ್ನ ಎಷ್ಟು ನಂಬಿದ್ದೆ, ನನ್ನ ಜೊತೆಗೆ ಹಿಂಗೆ ಯಾಕಾಯ್ತಪ್ಪ ಅಂತ. ಅದಕ್ಕೆ ಗುರುಗಳಿಗೆ ಹಂಗೆ ಅನ್ನೋದ್ರೊಳಗೆ ಏನೂ ಉಪಯೋಗ ಇರೋಂಗಿಲ್ಲ. ಅವ್ರು ನಿಮ್ಗೆ ಬ್ಲೈಂಡ್ಲಿ ಎದ್ರದ್ರ ಮೇಲೆ ವಿಶ್ವಾಸ ಇಡ್ರಿ ಅಂತಂದು ಹೇಳಕತ್ತಿಲ್ಲ, ನಿಮ್ಮ ಬುದ್ಧಿ ಉಪಯೋಗ ಮಾಡಿರಿ ಅಂತ ಹೇಳಕತ್ತಾರ ಅವರು. ಸೊ ಇದ್ರ ಜೊತೆಗೇನೆ ನೇಚರ್ ನಿಮಗೆ ಏನು ಹೇಳಾಕತ್ತೈತಿ, ನೇಚರು ತನ್ನ ಕಡೆಯಿಂದ ಏನಾದರೂ ಒಂದು ನಿಮಗೆ ಹೇಳ್ತಿರ್ಬೇಕಲ್ಲ. ರಿನ್ಯೂವಲ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇನ್ ಲವ್. ನೋಡಿರಿ, ಚೇಂಜ್ ಆಗ್ರಿ, ನಿಮ್ಮ ಜೀವನ ಟ್ರಾನ್ಸ್ಫಾರ್ಮ್ ಮಾಡ್ಕೊರಿ. ಓಕೆ, ಚೇಂಜ್ ಇಸ್ ಲೈಫ್. ಜೀವನದಲ್ಲಿ ಯಾವುದೇ ಥರದ ಚೇಂಜಸ್ ಇರಲಿಲ್ಲ ಅಂತಂತ ಇಟ್ಕೋರಿ, ಅದೊಂಥರ ಸ್ಟ್ಯಾಗ್ನೆನ್ಸಿ ಏನಾಕತಿ ಅಂತಂತಂದ್ರೆ ಅದ್ರೊಳಗೆ ಏನೂ ಅರ್ಥ ಇರೋಂಗಿಲ್ಲ. ಜೀವನ ಎಲ್ಲ ಅದ್ರೊಳಗೆ ಹೋಗಿಬಿಡ್ತೈತಿ, ಹಂಗೆ ಹೋಗಿಬಿಡ್ತೈತಿ. ಓಕೆ, ಇದು ನೇಚರ್ ಎನರ್ಜಿ. ಓಕೆ, ಈಗ ಆಸ್ಟ್ರಾಲಜಿಕಲ್ ಎನರ್ಜಿ ನಿಮಗೇನು ಹೇಳಾಕತ್ತೈತಿ, ರೆಬೆಲಿಯನ್ ಅಂತಂತಂದ್ರೆ, ಈ ಕಾರ್ಡ್ ನಮ್ಮ ಬದಲಾಗಿ ನಮಗನ ಏನು ಹೇಳ್ತೈತಿ ಅಂದ್ರೆ, ನಮ್ಮನ್ನು ನಾವೇ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡೇ ಬಿಡ್ತೀವಿ. ನಮ್ಮ ಜೀವನದಲ್ಲಿ ನಾವು ಒಂದು ಮಹತ್ತರವಾದಂಥ ಬದಲಾವಣೆನ ನಾವು ತೊಗೊಂಡೇ ಬರ್ತೇವೆ ಅಂತಂದು ಆ ಥರದ ಒಂದು ನಿರ್ಣಾಯಕ ಶಕ್ತಿ ನಿಮ್ಮಲ್ಲಿ ಬರಬೇಕು, ಅಥವಾ ಆ ಥರದ ಒಂದು ನಿರ್ಣಯವನ್ನು ಮಾಡಿರಿ ಅಂತ ಹೇಳಕತ್ತದು ಇವತ್ತಿಗೆ. ನೋಡಿರಿ, ಇದೇನೈತಿ, ಇದು ಕೇಜ್ ಐತಿ. ಓಕೆ, ಎಂದಾದರೂ ಈ ಕೇಜಿಂದ ನಮಗೆ ಮುಕ್ತಿ ಬೇಕಲ್ಲ. ಬಂಗಾರ ತಿದ್ದರೂ ಸಹಿತ ಕೇಜನ ಹೌದೇನಿಲ್ಲ. ಅದಕ್ಕೆ ಹೆಂಗಂತಂತಂದ್ರೆ, ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳಕ್ಕೆ ನೋಡ್ರಿ. ಫ್ರೀ ಮಾಡ್ಕೊಳ್ಳದೆ ಹೋದರೆ ಅದೇ ಸಮಸ್ಯೆಗಳು, ಅವೇ ಜನರು ಮತ್ತು ಅದೇ ಸರ್ಕಲ್. ಸೊ ಅದಕ್ಕೆ ನಿಮ್ಗೆ ಏನು ಹೇಳಕತ್ತಾರೆ ನಿಮ್ಮ ಗುರುಗಳು ಅಂತಂತಂದ್ರೆ, ನಿಮ್ಮ ವಿರುದ್ಧ ನೀವೇ ದಂಗೆ ಹೇಳಬೇಕು. ನಾನು ಮಾಡೇ ತೀರ್ತಾನಿದ್ದೀನಿ ಯಾವುದೇ ಕಾರಣಕ್ಕೂ ಅಂತಂದು ಹೇಳಿ. ನಿನ್ನೆ ನಾನು ಧ್ಯಾನಕ್ಕೆ ಕುಂತಿದ್ದೆ ರಾತ್ರಿ, ನನ್ನ ಬಾಡಿ ಹೇಳಾಕತ್ತಿತ್ತು, ನನ್ನ ಮನಸ್ಸು ಹೇಳಾಕತ್ತಿತ್ತು, ಎದ್ಬಿಡು ಇಷ್ಟು ಗೋಣು ನುಸಾಕತ್ತತಿ, ನನಗೆ ಒಟ್ಟು ಕುಂಡ್ರಕ್ಕೆ ಬರೋಂಗಿಲ್ಲ. ನಾನು ಅದಕ್ಕೆ ಹೇಳಿದ್ನಿ, ಕುಂಡ್ರ ನೀ ನಮ್ಮನ್ನು ಮಾಡೇ ಬಿಡ್ತೇನೆ ಅಂತ. ಕುಂಡ್ರತೇನೆ ಯಾವುದೇ ಕಾರಣಕ್ಕೂ ಕೂಡ್ತೇನೆ ಅಂತಂದೇಳಿ 1 ತಾಸು ನನಗೆ ಧ್ಯಾನ ಹತ್ತಲಿಲ್ಲ. ಆ ಮಾತು ಬೇರೆ, ಆದರೂ ನಾನು 1 ತಾಸು ಕುಂತಾನೆ ಎದ್ದೆ. ಯಾಕಂದ್ರೆ ನನಗೂ ನನ್ನ ಮನಸ್ಸು ಮನಸ್ಬೇಕಾಗಿತ್ತು. ಅದೇನು ಬೇಕಾದ ಗೈಡ್ ಮಾಡ್ತಿರ್ತದೆ ನಮಗೆ, ಅದ್ರ ಹಿಂದಿಂದ ಹೋಗ್ಬಾರ್ದು ನಾವು. ಅಂದರೆ ಬಂಡ ಹೇಳೋದಂದ್ರೆ ಹಿಂಗಂತ ಮಾಡೇ ತೀರ್ತೇನೆ ಅಂತ. ನಾಳೆ ಗುರುಪೂರ್ಣಿಮೆ ನಿಮಿತ್ತ ನಿಮ್ಮ ಗುರುಗಳಿಂದ ಈ ರೀಡಿಂಗ್ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ದಯಮಾಡಿ ತಮಗಿದ ರೆಸೊನೇಟ್ ಆದರೆ ಇದನ್ನು ಒಪ್ಕೊಡ್ರಿ, ಅದರ್ವೈಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಓಕೆ, ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.